ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಋತ್ವಿಕ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಅಂದರೆ ಬ್ಯಾಕ್ ಬಂದು ಬೋಟ್ ನೆಕ್ಕು, ಫ್ರಂಟ್ ಬಂದು ನಾರ್ಮಲ್ ನೆಕ್ ಬ್ಲೌಸ್ ಕಟಿಂಗ್. ಇವಾಗ ನಾನು 36 ಸೈಜ್ ಬ್ಲೌಸ್ ಆದರೆ ಕಟಿಂಗ್ ಮಾಡ್ತಾ ಇದ್ದೀನಿ. ನಮಗೆ ಫಸ್ಟು ಬೇಕಾಗಿರುವಂಥ ಮೆಜರ್ಮೆಂಟ್ ಏನಪ್ಪ ಅಂತಂದರೆ ಚೆಸ್ಟು ನೋಡಿ, ಇಲ್ಲಿ ಹುಕ್ಸ್ ಇರುತ್ತಲ್ಲ, ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನಾವು ಫಸ್ಟು ನೋಡಿಕೊಂಡ್ರೆ ಮತ್ತೆ ಕಟಿಂಗ್ ಮಾಡ್ಕೊಳಕ್ಕೆ ನಮಗೆ ಮಾರ್ಕ್ ಮಾಡ್ಕೊಳೋದಕ್ಕೆಲ್ಲ ತುಂಬ ಈಸಿ ಇರುತ್ತೆ. ಇದು ಬಂದು 9, ಚೆಸ್ಟ್ ಅಳತೆ ಬಂದು 9 ಇದೆ ನೋಡಿ. ಇವಾಗ ನಾನು 9 ಇಂಚ್ ಪ್ಲಸ್ 2 ಇಂಚ್ ಒಳಗಡೆ ಫೋಲ್ಡಿಂಗ್ಗೆ ಸ್ಟಿಚಿಂಗ್ಗೆ ಅಂತ ತೊಗೊಂಡಿದ್ದೀನಿ. ಟೋಟಲ್ 11 ಇಂಚ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾವು ಫಸ್ಟ್ ಒಂದು ಲೈನ್ ಹಾಕ್ಕೊಳ್ಳೋಣ. 1/2 ಇಂಚ್ ಒಳಗಡೆ ಫೋಲ್ಡಿಂಗ್ ಹೋಗುತ್ತಲ್ವಾ, ಅದಕ್ಕೆ ಒಂದು 1/2 ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ನಮಗೆ ಬ್ಲೌಸು ಲೆಂತ್ ತಗೋಬೇಕು. ಇವಾಗ ನಾವು ಇಲ್ಲಿ ಶೋಲ್ಡರ್ ಅನ್ನೋದು ಜಾಯಿಂಟ್ ಮಾಡಿರ್ತೀವಲ್ವಾ, ಇಲ್ಲಿಂದ ಫುಲ್ಲು ಇಲ್ಲಿ ಹೆಂಡ್ವರೆಗೂ ಫುಲ್ ನಮ್ಮ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ತಗೊಳ್ಳೋಣ. ಇವಾಗ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ಬ್ಲೌಸ್ ಲೆಂತ್ ಎಷ್ಟಿದೆ? 14.5 ಇದೆ, ಪ್ಲಸ್ ಅದಕ್ಕೆ 1/2 ಇಂಚು 15. ನೀವು ಇಲ್ಲಿಂದ ಟೇಪ್ ಮೆಜರ್ಮೆಂಟ್ ಮಾಡಾದ್ರೂ ತಗೋಬಹುದು, ಇಲ್ಲಾಂದ್ರೆ ಇಲ್ಲೇ 1/2 ಇಂಚ್ ಆದ್ರೂ ತಗೋಬಹುದು. ಸೊ ಇಲ್ಲಿಂದ ಮಾಡ್ಕೊಂಡ್ರೆ ಏನಪ್ಪ ಅಂದ್ರೆ ನಮ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು 15 ಇಂಚ್ಗೆ 1/2 ಇಂಚ್ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಒಂದು 15 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲೊಂದು ಲೈನ್ ಹಾಕೋಣ. ಇವಾಗ ಈ ಕ್ಲಾತ್ ಏನಿದೆಯಲ್ಲ, ಕರೆಕ್ಟಾಗಿ ಇಲ್ಲಿಂದ ಈ ಮಾರ್ಕಿಂದ ಈ ಮಾರ್ಕ್ವರೆಗೂ ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ ಇಲ್ಲಿ ಒಂದ್ಸತಿ ನೋಡಿಕೊಂಡ್ರೆ ಸೊ ಇವಾಗ ನಮಗೆ ಟೋಟಲ್ 4 ಫೋಲ್ಡಿಂಗ್ಸ್ ಬಂತು. ಫ್ರಂಟು ಬ್ಯಾಕು ಎಲ್ಲ ಸೇರಿ 4 ಫೋಲ್ಡಿಂಗ್ಸ್ ಬರುತ್ತೆ. ಸೊ ಇವಾಗ ನಾವಿಲ್ಲಿ ಏನು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ಸೇಮ್ ಆಸ್ ಇಟ್ ಈಸ್ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನಾವು ಶೋಲ್ಡರ್ ಎಷ್ಟಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಚೆಕ್ ಮಾಡೋದಕ್ಕೆ ಕಂಪಲ್ಸರಿ ನಾವು ಈ ಥರ ಎಲ್ಲ ಹುಕ್ಸ್ ಎಲ್ಲ ಹಾಕಿ ಕರೆಕ್ಟಾಗಿ ತಗೊಳೋದ್ರಿಂದ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ಬ್ಲೌಸ್ ಅನ್ನೋದು ಐರನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ಸೊ ಫುಲ್ ಶೋಲ್ಡರ್ ಆದರೆ ನೋಡೋಣ. ಶೋಲ್ಡರ್ ಮೆಜರ್ಮೆಂಟು ಎಷ್ಟಿದೆ? 14.5 ಇದೆ, ಎಕ್ಸಾಕ್ಟ್ ಆಗಿದೆ. ನಾನು ಈ ಬ್ಲೌಸ್ಗೆ 7.25 ಅನ್ನೋದು ತೊಗೊಂಡಿದ್ದೆ ನೋಡಿ, ನಾನು ಕರೆಕ್ಟಾಗಿ ಬಂದಿದೆ. ಸೊ 36 ಬ್ಲೌಸ್ ಆಗಿರೋದಕ್ಕೆ ನಾನು 7.25 ಆದರೆ ತೊಗೊತಾ ಇದ್ದೀನಿ. ಇವಾಗ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಹತ್ರ ನಮಗೆ ಲೆಂತು ಎಷ್ಟು ಇದೆ ಅಂತ ಬೇಕಾದರೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಡೌನು ತೊಗೊಂಡ್ರೂ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಕ್ರಾಸ್ ಬೆಲ್ಟ್ ಆ ಥರದ್ದೇನು ಬರಲ್ಲ, ಇದು ಪ್ರಿನ್ಸ್ ಕಟ್ಟೇ ಮಾಡ್ತೀನಿ. ಸೊ ಫ್ರಂಟ್ ಈ ಡಾಟಿಂದ ಇಲ್ಲಿ ಫ್ರಂಟ್ ನೆಕ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಉಕ್ಸ್ಪಟ್ಟಿ ಇಲ್ಲಿ ಬಂದು ಇಲ್ಲಿ ಅಷ್ಟೇ, ಇದು 1/2 ಇಂಚು ನಾವು
ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ಇಲ್ಲಿಗೆ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ 36 ಸೈಜ್ ಬ್ಲೌಸ್ ಆಗಿರೋದ್ರಿಂದ 3.5 ಇಂಚು ತಗೋಬೋದು. ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾವಿವಾಗ ನೆಕ್ ಬೇಕಾದರೆ ನಾವು ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇನೂ ಇಟ್ಕೋಬೋದು. ಇಲ್ಲ ಅಂತಂದರೆ ನಾವು 4 ಇಂಚ್ ಅನ್ನೋದು ತಗೋದು. ಯಾಕೆಂತಂದರೆ ಬ್ಯಾಕ್ ಬೋಟ್ ನೆಕ್ ಇರೋದ್ರಿಂದ 4 ಇಂಚ್ ಆದರೂ ತಗೋಬೋದು. ಇಲ್ಲಿ ನೋಡಿ, ನಾನು ಇಲ್ಲಿ ಶೋಲ್ಡರ್ ಒಳಗಡೆ ಸ್ಟಿಚ್ ಮಾಡಿದ್ದೀವಲ್ವಾ ಎಕ್ಸ್ಟ್ರಾ, ಅದನ್ನು ಸೇರಿಸಿ ತೊಗೊತಾ ಇದ್ದೀನಿ. ನಮ್ಗೆ ಎಷ್ಟು ಬಂದಿದೆ? 3 ಇಂಚ್ ಬಂದಿದೆ. 3 ಇಂಚು ಪ್ಲಸ್ ನಮಗಿಲ್ಲಿ ಒಳಗಡೆ ಸ್ಟಿಚ್ಗೆ ಹೋಗುತ್ತಲ್ವಾ, ಸೊ ಅದು 2.5 ಇಂಚ್ ಹಂಗಾದರೂ ತೊಗೋಬೋದು. ಇಲ್ಲ ಅಂತಂದರೆ 4 ಇಂಚ್ ಎಕ್ಸಾಕ್ಟಾಗಿ 4 ಇಂಚ್ ಆದರೂ ತೊಗೋಬೋದು. ಬ್ಯಾಕ್ ಸೈಡ್ ಬೋಟ್ ನೆಕ್ ಇರೋದ್ರಿಂದ ನೀವು 4 ಇಂಚ್ ಅನ್ನೋದು ಕಂಪಲ್ಸರಿ ತೊಗೊಂಡ್ರೇ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಬ್ಲೌಸ್ ಅನ್ನೋದು ನೀಟಾಗಿರುತ್ತೆ. ಸೊ ಇವಾಗ ಚೆಸ್ಟ್ ಲೆಂತ್ ಆದರೆ ತೊಗೊಳೋಣ. 36 ಬ್ಲೌಸ್ ಆಗಿರೋದ್ರಿಂದ 36 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ 10.5 ಇಂಚ್ಗೆ ಚೆಸ್ಟ್ ಪಾಯಿಂಟ್ ಆದರೆ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಸೊ ಇವಾಗೆಲ್ಲ ಲೈನ್ ಆದರೆ ಹಾಕೋಣ. ಇಲ್ಲಿನೂ 4 ಇಂಚ್ ತೊಗೊತಾ ಇದ್ದೀನಿ. ನೀವು ನೆಕ್ ಶೇಪ್ ಯಾವ್ದು ಬೇಕಾದರೂ ತೊಗೋಬೋದು. ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೆ, ಶೋಲ್ಡರ್ ಬಂದು ನೋಡಿ 7.25 ತೊಗೊಂಡಿದ್ನಲ್ಲ, ಇಲ್ಲಿ ನೋಡಿ ನಿಮ್ಗೆ ಅಷ್ಟೇ ತಗೋಬೇಕು. ಅಷ್ಟೇ ತೊಗೊಂಡ್ರೇ ಬ್ಲೌಸ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ. ಇಲ್ಲಿ ಅಷ್ಟೇ, ನಾವು ಇಲ್ಲಿ ಕೂಡ ಪರ್ಫೆಕ್ಟ್ 7.5 ಅನ್ನೋದು ಮಾರ್ಕ್ ಮಾಡಿಕೊಂಡು ಡ್ರಾ ಮಾಡ್ಕೋಬೇಕಾಗುತ್ತೆ. ಇದು 36 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಶೋಲ್ಡರ್ ರೌಂಡ್ ಬಂದು ನಾನು ಇಲ್ಲಿ ನೋಡಿ 1.5 ಇಂಚ್ ಆದರೆ ತೊಗೊತಾ ಇದ್ದೀನಿ. ಇಲ್ಲಿ 1 ಇಂಚ್. ಸೊ ನೀಟಾಗಿ ಮಾರ್ಕ್ ಆದರೆ ಮಾಡ್ಕೊಳ್ಳೋಣ. ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನಮಗೆ ಚೆಸ್ಟ್ ಎಷ್ಟಿತ್ತೋ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ನೆನಪಲ್ಲಿರಲಿ, ಇದು ಬ್ಯಾಕ್ ಬಂದು ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ ಇರೋದ್ರಿಂದ ಶೋಲ್ಡರ್ ಅನ್ನೋದು ನಮ್ಗೆ ಜಾಸ್ತಿ ಬರೋದ್ರಿಂದ ನಾವು ಯಾವತ್ತೇ ಆಗಲಿ ನಾವು ಶೇಪ್ ಫ್ರಂಟ್ ರೌಂಡ್ ಶೇಪ್ ಬಂದು ಇಲ್ಲಿ ತಗೋಬೇಕು, ಇಲ್ಲಿ ತಗೋಬಾರ್ದು, ಇಲ್ಲಿ ತಗೋಬೇಕು. ಸೊ ನೋಡಿ ತೋರಿಸ್ತೀನಿ. ಹಿಂಗೆ ತಗೊಳೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಶೋಲ್ಡರ್ಗಿಂತ ಡೌನಲ್ಲಿ ಲೂಸ್ ಬರದಿರ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡಿ ಇಲ್ಲಿ 1/2 ಇಂಚ್ಗಿಂತ ಮೇಲೆ 1/2 ಇಂಚ್ ಅಷ್ಟು ಗ್ಯಾಪ್ ಬಂದು ನಮ್ಗೆ ಇಲ್ಲಿಗೆ ಬರಬೇಕು. ನಾರ್ಮಲ್ ಬ್ಲೌಸ್ಗಾದ್ರೆ ನಾವು ಏನು ಮಾಡ್ತೀವಿ, ಇಲ್ಲಿ ಶೇಪ್ ತಗೊತೀವಿ. ಸೊ ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ಶೇಪ್ ತಗೊತೀವಿ. ನಾವು ಇವಾಗ ಪ್ರಿನ್ಸ್ ಕಟ್ಗಾದ್ರೆ ಶೋಲ್ಡರಿಂದ 6.5ಗೆ ನಾವು ಶೇಪ್ ತಗೊಳೋದ್ರಿಂದ ನೋಡಿ. ಸೊ ಶೇಪ್ ಬಂದು ಇಲ್ಲಿಂದ ಸ್ವಲ್ಪ ತಗೊಂಡು ಜಸ್ಟ್ ಓಕೆ. ಇವಾಗ 36 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ .25 ಇಲ್ಲಿ ಗ್ಯಾಪ್ ಬಂದು ನಾನು 2.25 ಇಂಚಷ್ಟು ತಗೊಂಡು
ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲಿ ಮೇಲ್ಗಡೆ 1.5 ಇಂಚಷ್ಟು ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದು ಇಲ್ಲಿಂದ ನಾವು ಇಲ್ಲಿ ಕ್ರಾಸ್ ತಗೋಬೇಕಾಗುತ್ತೆ. ಸೊ ಆವಾಗ ಚೆಸ್ಟ್ ಹೆವಿಯಾಗಿದ್ರೂ ಚೆಸ್ಟ್ ಹತ್ರ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ. ಸೊ ಫ್ರಂಟ್ ಬಂದು ನಾವು ನೆಕ್ ಶೇಪ್ ಯಾವ್ದು ಬೇಕಾದ್ರೂ ತೊಗೋಬೋದು, ರೌಂಡ್ ಬೇಕಾದ್ರೂ ತೊಗೋಬೋದು, ಸ್ಟಾರ್ ನೆಕ್ ಬೇಕಾದ್ರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ನಾನಾದರೆ ರೌಂಡ್ ನೆಕ್ಕೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನೆಕ್ಕೇನು ಜಾಸ್ತಿ ಬರೋದಿಲ್ಲ, ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ. ನಿಮ್ಗೆ ಸ್ಟಾರ್ ನೆಕ್ ಏನಾದರೂ ಬೇಕು ಅಂತಂದ್ರೂ ಕೂಡ ನೀವು ಇದು ಸ್ಟಾರ್ ನೆಕ್ ಅನ್ನೋದು ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ ಅಂತ ಅನ್ಸಿದ್ರೆ ಕೂಡ ನೀವು ಬೇಕಾದ್ರೆ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿಂದ ಈ ಥರ ಸ್ಟಾರ್ ನೆಕ್ ಬೇಕಾದರೂ ಇಟ್ಕೋಬೋದು. ಇಲ್ಲಿ ಸ್ವಲ್ಪ ಬ್ರಾಡಾಗಿರಲಿ, ಶೇಪ್ ಅನ್ನೋ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಈ ಥರ ನೀವು ಸ್ಟಾರ್ ನೆಕ್ ಬೇಕಾದರೂ ಹಾಕ್ಬೋದು. ನಾನಾದರೆ ರೌಂಡ್ ನೆಕ್ ಅದು ತೊಗೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಕಟಿಂಗ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಒಂದೊಂದ್ಸತಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನಮಗೆ ಒಂದು 1/4 ಇಂಚಷ್ಟು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಇದು ಪ್ರಿನ್ಸ್ ಕಟ್ ಅನ್ನೋದು ಸ್ಟಿಚ್ ಮಾಡುವಾಗ ಒಂದೊಂದ್ಸತಿ, ಎಲ್ಲ ಸತಿ ಬರಲ್ಲ, ಒಂದೊಂದ್ಸತಿ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲೊಂದು 1/2 ಇಂಚು ಜಾಸ್ತಿ ತಗೊಳ್ಳೋಣ. ಸೊ ಆಮೇಲೆ ಎಕ್ಸ್ಟ್ರಾ ಬಂದ್ರೂ ನಾವು ಕಟ್ ಮಾಡಿಬಿಡ್ಬೋದಲ್ವ, ಅದಕ್ಕೆ ಸೊ 1/2 ಇಂಚು ಎಕ್ಸ್ಟ್ರಾನೇ ತಗೊಂಡು ಅಷ್ಟೆ. ಸೊ ಇವಾಗ ಇಲ್ಲಿ ಪರ್ಫೆಕ್ಟಾಗಿ ಇಟ್ಕೊಂಡು ಇಲ್ಲಿಂದ ಎಕ್ಸಾಕ್ಟಾಗಿ ನಾವು ಇಲ್ಲೇನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ಲಿ ಕಟ್ ಮಾಡಿಕೊಂಡ್ರೆ ನಾವು ಮತ್ತೆ ಬೇಕಾದರೆ ಸ್ಟಿಚಿಂಗ್ ಎಲ್ಲ ಮಾಡುವಾಗ ಎಕ್ಸ್ಟ್ರಾ ಬಂದ್ರೂ ಕಟ್ ಮಾಡ್ಬೋದು. ಅದೇ ಸಾಲಿಲ್ಲ ಅಂತಂದಾಗ ನಮ್ಗೆ ಒಂಥರ ಬ್ಲೌಸ್ ಎಲ್ಲ ಚಿಕ್ಕದಾಗೋ ಇದು ಮಾಡೋದು, ಕಟಿಂಗ್ ಮಾಡೋದು ವೇಸ್ಟ್ ಆಗುತ್ತೆ. ಸೊ ಮುಂಚೆನೇ ನಾವು ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರೆ ಎಕ್ಸ್ಟ್ರಾ ಆದರೆ ಕಟ್ ಮಾಡ್ಬೋದು. ಸೊ ಇದು ನಾನು ನಾರ್ಮಲ್ ನೆಕ್ ತಗೊತಾ ಇರೋದ್ರಿಂದ ರೌಂಡ್ ಕಟ್ಟೆ ಮಾಡ್ತೀನಿ. ಸೊ ಫ್ರಂಟ್ ಪಾರ್ಟ್ ಆದರೆ ಕಟಿಂಗ್ ಆಯಿತು. ಇವಾಗ ಬ್ಯಾಕ್ ನೆಕ್ ನಾವು ಸಾಮಾನ್ಯವಾಗಿ ಮಿನಿಮಮ್ 3 ಇಂಚ್ ಇಲ್ಲ 3.5 ಇಂಚ್ ಆದರೆ ತಗೋಬೋದು. ಸೊ ನಾನು ಇಲ್ಲಿ ಹಿಂದ್ಗಡೆ ಡೋರಿಗೆ ಕಟ್ಟೋದು ಆ ಥರ ಎಲ್ಲ ಏನು ಕೊಡ್ತಾ ಇಲ್ಲ, ಫುಲ್ ಕವರ್ ಆಗೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ 3 ಇಂಚ್ ತೊಗೊತಾ ಇದ್ದೀನಿ. ಇಲ್ಲಾಂದರೆ 3.25 ಆದರೂ ತೊಗೋಬೋದು. ಸ್ವಲ್ಪ ಹಿಡ್ದಂಗಿರುತ್ತೆ ನಮಗೆ ಅಂತ ಅನ್ಸೋರು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು. ಸೊ ನಾನು ಇಲ್ಲಿಂದ ಹಿಂದ್ಗಡೆ ಟ್ಯಾಗ್ ಏನು ಕೊಡ್ದಿರ ಇದು ಮಾಡೋದ್ರಿಂದ ನಾನು ಇಲ್ಲಿ 1.25 ಅಷ್ಟು ಗ್ಯಾಪ್ ತೊಗೊತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 4 ಇಂಚ್. ಇವಾಗ ನಮಗೆ 36 ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಡೀಪ್ ಬಂದು ಅವ್ರಿಗೆ 4 ಇಂಚ್ ಕವರ್ ಆದರೆ ಸಾಕು. ಇಲ್ಲಿ ಏನಪ್ಪ ಅಂತಂದರೆ ನಾನು ನಾರ್ಮಲ್ 3 ಇಂಚ್ ಅಷ್ಟೇ ತೊಗೊತಾ ಇದ್ದೀನಿ. ಇನ್ನು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಇದು ಬ್ರಾಡ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇದು ಬಂದು ನಾವು 4 ಇಂಚೆ ತಗೋಬೇಕು. ನೆಕ್ ಇದು ಬಂದು ಇಲ್ಲಿ ನಾವು ಏನೇ ಕೆಳಗಡೆ ಡಿಸೈನ್ ಮಾಡ್ತೀವಲ್ವ, ಸೊ ಈ ಥರ ಡ್ರಾಪ್ ಶೇಪ್ ಆಗಿರ್ಬೋದು, ಈ ಥರ ಡ್ರಾಪ್ ಶೇಪು ಏನೇ ಇದ್ರೂ ಏನಾಗುತ್ತೆ ಅಂತಂದರೆ ನಾವು ಇದು ಕೆಳಗಡೆನೂ 4 ಇಂಚೆ ತೊಗೊಂಡಾಗ ಇದು ಬಂದು ಇಲ್ಲಿ ಬ್ರಾಡ್ ಅನ್ನೋದು ಬಂದ್ಬಿಡುತ್ತೆ ಜಾಸ್ತಿ.
ಸೊ ಅದು ತುಂಬ ಅನ್ಕಂಫರ್ಟ್ ಆಗುತ್ತೆ ಕಸ್ಟಮರ್ಸ್ಗೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, 3 ಇಂಚ್ ತೊಗೊತಾ ಇದ್ದೀನಿ ಕೆಳಗಡೆ, ಇಲ್ಲಿ 3 ಇಂಚ್. ನೀವು ಬ್ರಾಡ್ ಬೇಕು ಅಂತ ಅನ್ಸಿದ್ರೆ 3.5 ತಗೋಬೋದು, 4 ತಗೋಬೋದು. ಇವಾಗ ಇದು ಬಂದು ರೌಂಡ್ ಶೇಪ್ ತಗೊಳ್ಳೋಣ. ಬ್ಯಾಕ್ ರೌಂಡ್ ಬಂತು. ಈ ಬಾಕ್ಸ್ ಅಲ್ಲಿ ನೀವು ಯಾವ ಶೇಪ್ ಬೇಕಾದ್ರೆ ನೀವು ಆ ಶೇಪ್ ಆದ್ರೆ ಡ್ರಾ ಮಾಡ್ಕೋಬಹುದು. ಅದು ನಿಮ್ಮ ಚಾಯ್ಸ್, ನೀವು ಯಾವ ಶೇಪ್ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ನಾನಾದರೆ ಡ್ರಾಪ್ ಶೇಪ್ ಅನ್ನೋದನ್ನೇ ಡ್ರಾ ಮಾಡ್ತಾ ಇದ್ದೀನಿ. ಸೊ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಸೊ ಇದರ ಸ್ಟಿಚಿಂಗ್ ವಿಡಿಯೋ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.